ಗಿರೀಶ್ ಲಿಂಗಣ್ಣವರೇ, ಯುದ್ಧ ಆರಂಭ ಆದ ಮೊದಲ ಭಾಗದಲ್ಲಿ ನಾವು ಮಾತಾಡಿದ್ವಿ. ಈಗ ಕದನ ವಿರಾಮ ಒಂದು 40 ದಿನಗಳನ್ನ ದಾಟಿ ಹೋಗ್ತಿರೋ ಈ ಸಂದರ್ಭದಲ್ಲಿ ಕದನ ವಿರಾಮ ಇದೆ ಒಂದ್ ಕಡೆ. ಕದನ ವಿರಾಮದ ನಡುವೆ ಸಂಘರ್ಷ ಇದೆ. ಅಮೆರಿಕ ದಿಗ್ಬಂಧನ ಹಾಕ್ತಾ ಇದೆ. ಚೀನಾ ಯುದ್ಧಕ್ಕೆ ಬರೋ ಮಾತಾಡ್ತಾ ಇದೆ. ವಿಶ್ವ ಸಮುದಾಯ ಟ್ರಂಪ್ ಅವರ ನಿರ್ಧಾರದ ಬಗ್ಗೆನೇ ಅಸಹನೆ ಹೊಂದಿದೆ. ಈ ಎಲ್ಲ ಬೆಳವಣಿಗೆಗಳನ್ನ ತಾವು ತಮ್ಮ ದೃಷ್ಟಿಯಲ್ಲಿ ಹೇಗೆ ನೋಡ್ತೀರಿ ಮತ್ತು ಭಾರತದ ಮೇಲಿನ ಪರಿಣಾಮ ಈ ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ? ಮೇಡಮ್, ಈಗ 40 ದಿವಸಗಳ ಕಾಲ ಕಳೆದ ನಂತರ ನನಗೇನ್ ಅನ್ಸ್ತಾ ಇದೆ ಅಂದ್ರೆ, ಹ್ಯುಮ್ಯಾನಿಟರಿ ಅಂದ್ರೆ ಮಿಲಿಟರಿಲಿ ತಗೊಂಡ್ರೆ ಪ್ರಾಬಬ್ಲಿ ನಷ್ಟ ಅನುಭವಿಸಿರೋದು ಜಾಸ್ತಿ ಇರಾನ್ ಅಂತ ಹೇಳ್ಬೋದು. ಅಂದ್ರೆ ಅವರ ಒಂದು ದೇಶದ ಪರಿಸ್ಥಿತಿ ತಗೊಂಡ್ರೆ, ಅವ್ರದ ಎಕನಾಮಿಕ್ ಕಂಡೀಷನ್ಸ್ ಗಳೆಲ್ಲ ತಗೊಂಡ್ರೆ ಬಹಳನೇ ಅನುಭವಿಸಿದಾರೆ ನಷ್ಟಗಳನ್ನ, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಪೊಲಿಟಿಕಲಿ ಮತ್ತೆ ಸ್ಟ್ರಾಟಜಿಕಲಿ ತಗೊಂಡ್ರೆ ಇರಾನ್ ಮೇಲ್ಗೈ ಸಾಧಿಸಿದೆ. ಅಂದ್ರೆ ದೇ ಹ್ಯಾವ್ ಶೋನ್ ಟು ದಿ ವರ್ಲ್ಡ್ ದಟ್ ದೇ ಆರ್ ಸ್ಟಿಲ್ ಸ್ಟ್ರಾಂಗ್ ಅನ್ನೋದು. ಅಫ್ಕೋರ್ಸ್ ಅವ್ರ ಒಳಗಡೆ ಏನೇ ಹೊಡೆತಗಳು ತಿಂದ್ರು, ಬಟ್ ಪ್ರಪಂಚಕ್ಕೆ ಅವರು ಸ್ಟ್ರಾಂಗ್ ಅನ್ನೋದನ್ನ ಬಹಳ ಚೆನ್ನಾಗಿ ತೋರ್ಸ್ಕೊಂಡಿದ್ದಾರೆ. ಅಂದ್ರೆ ತೋರ್ಸ್ಕೊಂಡಿದ್ದಾರೆ ಅನ್ನಕ್ಕಿಂತ ರಿಯಲಿ ತೋರ್ಸ್ಕೊಂಡಿದ್ದಾರೆ. ಬಿಕಾಸ್ ಆಫ್ ಸ್ಟ್ರಾಟಜಿಕಲಿ ಹೌ ದೇ ಹ್ಯಾವ್ ಅಪ್ರೋಚ್ ದಿಸ್ ವಾರ್ ಅಂತ ಹೇಳಿದ್ರೆ ದೇ ಹ್ಯಾವ್ ಡನ್ ಇಟ್ ಇನ್ ಎ ಬ್ಯೂಟಿಫುಲ್ ವೇ. ಸೊ ಈಗ ಒಂದು ಅಪ್ಪರ್ ಪೊಸಿಷನ್ ಅಲ್ಲಿ ಇದ್ದಾರೆ ಇರಾನ್ ಮಾತುಕತೆಗೋಸ್ಕರ. ಬಟ್ ಅವರು ಕೇಳ್ತಾ ಇರೋ ಅಂತ ಏನಪ್ಪಾ, ಅಮೆರಿಕನ್ಸ್ ಕೇಳ್ತಾ ಇರೋದು ಒಂದು ಏನಂದ್ರೆ, ಯುರೇನಿಯಂ ನ ಕಂಪ್ಲೀಟ್ ಝೀರೋ. ಅಂದ್ರೆ ದೇ ಡೋಂಟ್ ವಾಂಟ್ ಎನ್ರಿಚ್ಮೆಂಟ್ ಆಫ್ ಯುರೇನಿಯಂ ಎನ್ರಿಚ್ಮೆಂಟ್ ಆಗ್ಬಾರದು, ಮತ್ತೆ ಸ್ಟ್ರೈಟ್ ಆಫ್ ಹಾರ್ಮೋಸ್ ನ ಬಿಟ್ಕೊಡ್ಬೇಕು, ಮತ್ತೆ ಆಕ್ಸಿಸ್ ಆಫ್ ರೆಸಿಸ್ಟೆನ್ಸ್ ಅವ್ರಿಗೆ ಯಾವುದೇ ವಿಧವಾದ ಸಪೋರ್ಟ್ ಕೊಡಬಾರದು. ಇದನ್ನೆಲ್ಲ ಅವ್ರು ಕೇಳ್ತಾ ಇರೋದ್ ನೋಡಿದ್ರೆ ಇರಾನ್ ಅಸ್ತಿತ್ವಕ್ಕೆ ಕಷ್ಟ ಆಗತ್ತೆ ಮುಂದಿನ ದಿನಗಳಲ್ಲಿ. ಸೊ ಯಾರು ಇಂಥ ಪಾಯಿಂಟ್ಸ್ ಗಳನ್ನ ಒಪ್ಕೊಳ್ಳಲ್ಲ. ಈಗಿನ ಪರಿಸ್ಥಿತಿಲಂತೂ ಇರಾನ್ಗೆ ಏನ್ ಅನ್ಸಿದೆ ಅಂದ್ರೆ, ಯುರೇನಿಯಂ ಮತ್ತೆ ನ್ಯೂಕ್ಲಿಯರ್ ವೆಪನ್ ಇಲ್ದೆ ಹೋದ್ರೆ ಅವ್ರ ಅಸ್ತಿತ್ವಕ್ಕೆ ಪ್ರಾಬ್ಲಮ್ ಆಗತ್ತೆ. ಆ ಮಟ್ಟಕ್ಕಂತೂ ಬಂದ್ಬಿಟ್ಟಿದೆ ಈಗ ಇರಾನ್. ಸೊ ಅವ್ರು ಯಾವುದೇ ಕಾರಣಕ್ಕೂ ಯುರೇನಿಯಂನ ಇವ್ರಿಗೆ ಒಪ್ಸಿ ಆಗ್ಲಿ, ಯುರೇನಿಯಂ ಎನ್ರಿಚ್ಮೆಂಟ್ ನ ಮಾಡದೇ ಇರಂಗಾಗ್ಲಿ, ಅದು ಯಾವ್ದಕ್ಕೂ ಅದು ಒಪ್ಪೋ ಸಾಧ್ಯನೇ ಇಲ್ಲ. ಒಂದು. ಎರಡನೇದು, ಅವ್ರಿಗಿರೋದೇ ಈಗ ಮಾತುಕತೆಗೆ ಅವ್ರು ಬಂದಿರೋದೇ ಒಂದು, ಅವ್ರದ್ದು ಇಂಪಾರ್ಟೆಂಟ್ ಸ್ಟ್ರಾಟಜಿಕ್ ಪಾಯಿಂಟ್ ಅಂದ್ರೆ ಸ್ಟ್ರೈಟ್ ಆಫ್ ಹಾರ್ಮೋಸ್. ಈ ಸ್ಟ್ರೈಟ್ ಆಫ್ ಹಾರ್ಮೋಸ್ ನ ಅವರು ಸರೆಂಡರ್ ಮಾಡಿ ಎಲ್ಲಾ ಶಿಪ್ಸ್ ಗಳನ್ನ ಹೋಗಕ್ ಬಿಟ್ರೆ ಇವ್ರಿಗೆ ಯಾವ ವಿಧವಾದ ಪ್ರೆಷರು ಬೀಳಲ್ಲ, ಮಾತುಕತೆಗೆ ಇವ್ರು ಬರೋದೇ ಇಲ್ಲ. ಸೊ ಸ್ಟ್ರೈಟ್ ಆಫ್ ಹಾರ್ಮೋಸ್ ಇಟ್ಕೊಂಡೇ ಅವ್ರ ಮಾತುಕತೆಗೆ ಬರಲೇಬೇಕು. ಎರಡನೇದು. ಮೂರನೇದು, ಟ್ರಂಪ್ ಮಾಡ್ತಿರೋ ಅಂತ ಬ್ಲಾಕೇಡ್ ಈಗ ಅದು ಒಂಥರ ಏನಂತ ಹೇಳ್ಬೇಕಂದ್ರೆ, ಅದು ಇಂಟರ್ನ್ಯಾಷನಲಿ ಇಟ್ ಇಸ್ ನಾಟ್ ಕರೆಕ್ಟ್. ಈ ಒಂದು ಯುದ್ಧದಲ್ಲಿ ಯಾವ್ದು ಇಂಟರ್ನ್ಯಾಷನಲಿ ಕರೆಕ್ಟ್ ಅನ್ನೋದು ಯಾವ್ದೂ ಇಲ್ಲ, ಎಲ್ಲಾನು ಅಗೇನ್ಸ್ಟ್ ಲಾನೆ. ಸೊ ಇವರು ಲಾ ಅಗೇನ್ಸ್ಟ್ ಮಾಡ್ತಿದಾರೆ. ಇರಾನ್ ಅಂದ್ರೆ ಇಸ್ರೇಲ್ ಮಾಡ್ತಿರೋದು ಲಾ ಅಗೇನ್ಸ್ಟ್, ಈ ಅಮೆರಿಕ ಮಾಡ್ತಿರೋದು ಲಾ ಅಗೇನ್ಸ್ಟ್. ಯಾಕೆ ಅಮೆರಿಕ ಹೋಗಿ ಇಸ್ರೇಲ್ ಜೊತೆ ಸೇರ್ತು ಅನ್ನೋದು ಇನ್ನೂ ಗೊತ್ತಿಲ್ಲ. ಯಾಕಂದ್ರೆ ಟ್ರಂಪ್ ಇವ್ರ ಮೇಲಿರೋ ಒಂದು ನಂಬಿಕೆನೋ, ಟ್ರಂಪ್ ಹೋಗಿ ಇವ್ರ ಜೊತೆ ಸೇರ್ಕೊಂಡ್ರೋ ಇಲ್ಲ ನೆಟನ್ಯಾಹು ಹೋಗಿ ಅವ್ರ ಜೊತೆ ಸೇರ್ಕೊಂಡ್ರೋ ಏನು ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಯಾತಕ್ಕೆ ಅಮೆರಿಕ ಇನ್ವಾಲ್ವ್ಮೆಂಟ್ ಇದೆ ಅನ್ನೋದೇ ಒಂದ್ ದೊಡ್ಡ ಯಕ್ಷ ಪ್ರಶ್ನೆ ಇಲ್ಲಿ. ಒಂದು. ಎರಡನೇದು, ಇವ್ರು ಮಾಡ್ತಾ ಇರೋಂತ ಬ್ಲಾಕೇಡ್ ಇನ್ನೂ ಕಷ್ಟರೇ ಸಿಕ್ಕಾಕ್ಸ್ತಾರೆ ಹೊತ್ತು ಇದ್ರಲ್ಲಿ ಯಾವುದೇ ವಿಧವಾದ ಏನಂತಾರೆ, ಒಂದೇ ದಿವಸದಲ್ಲಿ ನಾವು ಸ್ಟ್ರೈಟ್ ಆಫ್ ಹಾರ್ಮೋಸ್ ನ ಕ್ಲಿಯರ್ ಮಾಡ್ಬಿಟ್ಟು ಎಲ್ಲಾ ಹಡಗುಗಳನ್ನ ಹೋಗಂಗ್ ಮಾಡ್ತೀವಿ ಅನ್ನೋದು ಸುಳ್ಳು. ಯಾಕಂದ್ರೆ ಇಟ್ ಈಸ್ ನಾಟ್ ಸೋ ಈಸಿ. ಸ್ಟ್ರೈಟ್ ಆಫ್ ಹಾರ್ಮೋಸ್ ನ ಅಷ್ಟು ಬೇಗ ಕ್ಲಿಯರ್ ಮಾಡ್ಬೇಕು ಅಂದ್ರೆ ಅವ್ರ ಡಿಸ್ಟ್ರಾಯರ್ಸ್ ಗಳು ಹೋಗ್ಬೇಕು, ಅಲ್ಲಿರೋ ಮೈನ್ಸ್ ಗಳನ್ನೆಲ್ಲ ರಿಮೂವ್ ಮಾಡ್ಬೇಕು. ಮೈನ್ಸ್ ಗಳು ರಿಮೂವ್ ಮಾಡ್ಬೇಕಾದ್ರೆ ಇರಾನ್ ಇಂದ ಸೈಬರ್ ಅಟ್ಯಾಕ್ ಆಗ್ಬೋದು, ಎಲೆಕ್ಟ್ರಾನಿಕ್ ವಾರ್ಫೇರ್ ಅಟ್ಯಾಕ್ ಆಗ್ಬೋದು. ಯಾಕಂದ್ರೆ ಚೈನಾನು ಇದರಲ್ಲಿ ನಿಂತ್ಕೊಂಡಿರೋದ್ರಿಂದ ಯಾವಾಗ ನೀವು ಒಂದು ಮೆನೋವರಿಂಗ್ ಅಂದ್ರೆ ಸ್ಟ್ರೈಟ್ ಆಫ್ ಹಾರ್ಮೋಸ್ ಇರೋದೇ 21 ಮೈಲಿ ಅಂದ್ರೆ 33 ಕಿಲೋಮೀಟರ್. ನೀವು ಬಂದ ಯು ಶೇಪ್ ಅಲ್ಲಿ ಟರ್ನ್ ಮಾಡ್ಬೇಕಾದ್ರೆ ನಿಮ್ಗೆ ಆ ಮೆನೋವರಿಂಗ್ ಟೈಮ್ ಅಲ್ಲಿ ದೇ ಕ್ಯಾನ್ ಬ್ಲಾಕ್ ಯುವರ್ ಎಲೆಕ್ಟ್ರಾನಿಕ್ ಸಿಗ್ನಲ್ ಜಾಮ್ಸ್ ಮಾಡ್ಬೋದು, ಇಲ್ಲ ಸೈಬರ್ ಅಟ್ಯಾಕ್ಸ್ ಮಾಡ್ಬೋದು, ವೇರ್ ಯುವರ್ ಶಿಪ್ ನಿಮ್ಗೆ ಗೊತ್ತೇ ಆಗಲ್ಲ ಹೆಂಗ್ ತಿರುಗಿ ಯಾವ ಕಡೆ ಹೋಗ್ಬೇಕು ಅಂತ. ಸೊ ಆ ತರನು ಮಾಡಬಹುದು. ಮತ್ತೆ ಕ್ರೂಯಿಸ್ ಮಿಸೈಲ್ಸ್ ಹೊಡಿಬಹುದು. ಯಾಕಂದ್ರೆ ಅವ್ರ ಹತ್ರ ಮಿಡ್ಜೆಟ್ ಸಬ್ಮೆರಿನ್ಸ್ ಅಂತಿದೆ, ನಾರ್ತ್ ಕೊರಿಯಾದವ್ರು ಕೊಟ್ಟಿರೋದು ಗಡೀಲ್ ಅಂತ ಹೇಳ್ತಾರೆ ಅದಕ್ಕೆ.
ಅದು ಒಂದ್ 29 ಮೀಟರ್ ಸಣ್ಣ ಸಬ್ಮೆರಿನ್ಸ್ ಗಳು ಒಂದು ಬಸ್ ಅಷ್ಟು ಉದ್ದ ಇರ್ಬೋದೇನೋ ಅದು. ಅದರಿಂದ ಸುಮಾರು ಕ್ರೂಯಿಸ್ ಮಿಸೈಲ್ಸ್ ಗಳು ಲಾಂಚ್ ಮಾಡ್ಬೇಕು. ಅವ್ರೇನ್ ಎಲ್ಲ ಬರೋ ಶಿಪ್ಸ್ ಗಳಿಗೆಲ್ಲ ಹೊಡಿಬೇಕು ಅಂತೇನಿಲ್ಲ, ಒಂದೋ ಎರಡೋ ಶಿಪ್ ಕೊಡೋದ್ ಬಿಟ್ರು ಸಾಕು. ಯಾರು ಅದರಲ್ಲಿ ರಿಸ್ಕ್ ತಗೊಂಡು ಹೋಗಕ್ ಯಾರು ಚಾನ್ಸ್ ಇರಲ್ಲ. 200-300 ಮಿಲಿಯನ್ ಡಾಲರ್ ಅಂತ ಶಿಪ್ ಗಳನ್ನ, ಟ್ಯಾಂಕರ್ ಗಳನ್ನ ಆ ಒಂದ್ ಜಾಗದಲ್ಲಿ ಯಾವಾಗ ಎಲ್ಲಿಂದ ಬಾಂಬ್ ಬರುತ್ತೋ, ಎಲ್ಲಿಂದ ಮೈನ್ಸ್ ಬರುತ್ತೋ, ಎಲ್ಲಿಂದ ಡ್ರಿಫ್ಟ್ ಆಗಿ ಮೈನ್ಸ್ ಬಂದು ತಾಕತ್ತೋ ಅನ್ನೋ ಭಯದಲ್ಲಿ ಯಾರು ಹೋಗಲ್ಲ. ಇಲ್ಲ ಅಮೆರಿಕ ಪ್ರತಿಯೊಂದ್ ಶಿಪ್ಗೂ ಗಾರ್ಡ್ ಮಾಡ್ಕೊಂಡು ಮುಂದ್ಗಡೆ ಜಾಗ ಬಿಡಿ ಅಂತ ಹೇಳ್ಕೊಂಡು ಹೋಗೋಷ್ಟು ಆ ಜಾಗನು ಅಷ್ಟು ದೊಡ್ಡದಾಗಿಲ್ಲ ಅಲ್ಲಿ. ಸೊ ಅಮೆರಿಕ ಮಾಡ್ತಾ ಇರೋದು ಒಂದು ದೊಡ್ಡ ತಪ್ಪು. ಯಾಕಂದ್ರೆ ಇದನ್ನೆಲ್ಲ ಅವರು ಅಷ್ಟು ಕಂಟ್ರೋಲ್ ತಗೋಬೇಕಾದ್ರೆ 3 ಏರ್ಕ್ರಾಫ್ಟ್ ಕ್ಯಾರಿಯರ್ ಬರ್ಬೇಕು ಅಲ್ಲಿಗೆ. ಅವರು ಮಿಲಿಟರಿ ಅವರು ಹೇಳೋ ಪ್ರಕಾರ 3 ಏರ್ಕ್ರಾಫ್ಟ್ ಕ್ಯಾರಿಯರ್, 12-15 ಡಿಸ್ಟ್ರಾಯರ್ಸ್, ಮತ್ತೆ UAE, ಗಲ್ಫ್ UAE ಇಂದ, ಸೌದಿ ಅರೇಬಿಯಿಂದ ಎಲ್ಲಾ ಕಡೆಯಿಂದ ಡಿಸ್ಟ್ರಾಯರ್ಸ್ ಗಳು ಬಂದು ನಿಂತ್ಕೊಂಡ್ರೆ ಮಾತ್ರ ಆ ಬ್ಲಾಕೇಡ್ ನ ಒಂದು ಚೂರು ಓಪನ್ ಮಾಡಿ ಕೆಲವು ಶಿಪ್ಸ್ ಗಳನ್ನ ಹೋಗೋ ಸಾಧ್ಯತೆ ಇದೆ. ಅದ್ರಲ್ಲಿ ಆಗೋ ಖರ್ಚು ವೆಚ್ಚಗಳು, ಅದ್ರಲ್ಲಿ ಆಗೋ ಹೊಡೆತಗಳು, ಯಾವ್ದಾದ್ರು ಒಂದ್ ಸಣ್ಣ ಡ್ರೋನ್ ಬಂದ್ ಏರ್ಕ್ರಾಫ್ಟ್ ಕ್ಯಾರಿಯರ್ಗೆ ಆಗ್ಲೇ ಹೊಡೆದಿದೆ. ಆಗ್ಲೇ 2 ಏರ್ಕ್ರಾಫ್ಟ್ ಕ್ಯಾರಿಯರ್ ಹೋಗಿ ವಾಪಸ್ ಹೋಗಿ ಮತ್ತೆ ಕರ್ಸ್ಕೊತಾ ಇದಾರೆ. ಸೊ ಇದೆಲ್ಲ ಬಹಳ ರಿಸ್ಕ್ ಇದೆ. ಸೊ ಅವ್ರು ಹೇಳ್ಕೊಂಡು ಅಷ್ಟು ಈಸಿಯಾಗಿ ಬ್ಲಾಕೇಡ್ ಗಳನ್ನ ಮುಂದುವರ್ಸ್ಕೊಂಡು ಎಲ್ಲಾ ಶಿಪ್ ಗಳನ್ನ ಇದ್ ಮಾಡ್ತೀವಿ ಅನ್ನೋದನ್ನ ದೊಡ್ಡ ತಪ್ಪು. ಇನ್ನೊಂದು ಬಾಬಾ ಅಲ್ ಮಂಡೇಟ್ ಅವರು ಅದನ್ನ ಬ್ಲಾಕ್ ಮಾಡೋ ಚಾನ್ಸಸ್ ಎಲ್ಲಾ ಕಡೆಯಿಂದನೂ ಇದೆ. ಹೌತೀಸ್ಗಳು ಬ್ಲಾಕ್ ಮಾಡ್ಬೋದು. ಈ ತರ ಬ್ಲಾಕ್ ಆಯ್ತು ಅಂದ್ರೆ ಹತ್ತತ್ರ 32-34% ವರ್ಲ್ಡ್ ಬೇಕಾಗಿರುವಂತ ಎನರ್ಜಿ ಫ್ಲೋನೇ ಸ್ಟಾಪ್ ಮಾಡ್ತಾರೆ. ಆ ತರ ಸ್ಟಾಪ್ ಆಯ್ತು, ಏಪ್ರಿಲ್ 8 ತನಕ ಏನಾದ್ರು ಎಳ್ಕೊಂಡು ಹೋಯ್ತು ಅಂದ್ರೆ ಏನಿಲ್ಲ ಅಂದ್ರೂ ನಮ್ಮ ಗ್ಯಾಸೋಲಿನ್ ಮತ್ತೆ ಡೀಸೆಲ್ ಪ್ರೈಸ್ $150 ಗಿಂತ ಮೇಲ್ಗಡೆ ಹೋಗುತ್ತೆ. $150 ಗಿಂತ ಮೇಲೋಯ್ತು ಅಂದ್ರೆ ಈಗಾಗ್ಲೇ ಇನ್ಫ್ಲೇಷನ್ ಸ್ಟಾರ್ಟ್ ಆಗ್ತಾ ಇದೆ. ನಮ್ಮ ವರ್ಲ್ಡ್ ಇನ್ಫ್ಲೇಷನ್ ಅಲ್ಲೋಲ ಕಲ್ಲೋಲ ಆಗತ್ತೆ. ಅಷ್ಟ್ ಮಾತ್ರ ಹೇಳ್ಬೋದು. ಓಕೆ, ಇವತ್ತಿನ ವರದಿ ನೋಡ್ತಾ ಇದ್ರೆ ಅಂದ್ರೆ ಇದೇನಾದ್ರೂ ಯುದ್ಧ ಮುಂದುವರೆದ್ರೆ ಭಾರತದಲ್ಲಿ ಸುಮಾರು 25 ಕೋಟಿಯಷ್ಟು ಜನ ಆಹಾರದ ಕೊರತೆ ಅನುಭವಿಸಬಹುದು ಅಂತ ಒಂದು ವರದಿ ಸಿಗ್ತಾ ಇದೆ. ಅಂದ್ರೆ ಇದೆಲ್ಲವನ್ನ ನೋಡ್ತಾ ಇದ್ರೆ ನೀವೀಗ ಕೆಂಪು ಸಮುದ್ರವನ್ನ ಹೌತಿಗಳು ಏನಾದ್ರೂ ಬ್ಲಾಕ್ ಮಾಡಿದ್ರೆ, ಆ ಕಾರಣಕ್ಕಾಗಿನೇ ಸೌದಿ ಅರೇಬಿಯಾ ಈಗ ಅಮೆರಿಕದ ಮೇಲೆ ಸಿಟ್ಟಾಗಿದೆ, ನೀವ್ ಯಾಕೆ ದಿಗ್ಬಂಧನ ಹಾಕ್ತೀರಿ ಅಂತ. ಚೀನಾ ನೇರವಾಗಿನೇ ಹೇಳ್ತಾ ಇದೆ, ನೀವೇನಾದ್ರೂ ಮಾಡಿದ್ರೆ ನಾವು ಯುದ್ಧಕ್ಕೆ ಬರ್ತೀವಿ ಅಂತ. ಅಂದ್ರೆ ಮುಂದಿನ ಭವಿಷ್ಯವನ್ನ ನೆನ್ಸ್ಕೊಂಡ್ರೆ ಸ್ವಲ್ಪ ಬಹಳ ಆತಂಕ ಅನ್ಸುತ್ತೆ ಗಿರೀಶ್ ಲಿಂಗಣ್ಣ ಅವ್ರೆ. ಹೌದು, ಈ ಅಮೆರಿಕ ನೋಡಿ, ಅಮೆರಿಕ ನನಗನ್ಸುತ್ತೆ ಅಲ್ಲಿ ತನಕ ಹೋಗಕ್ಕೆ ಬಿಡೋದು ನನಗೇನೋ ಡೌಟ್ ಅನ್ಸುತ್ತೆ. ಚೈನಾ ಎಲ್ಲ ಇನ್ವಾಲ್ವ್ ಆಗಿ, ಚೈನಾ ಇನ್ವಾಲ್ವ್ ಆಗದೇನೆ ಇಷ್ಟ್ರ ಮಟ್ಟಿಗೆ ಇರಾನ್ ಹೊಡಿಯಕ್ ಆಗ್ತಿರ್ಲಿಲ್ಲ. ನೋಡಿ 2025 ಆಗಿದ್ದಂತ 12 ದಿವಸದ ಯುದ್ಧದಲ್ಲಿ ನೀವು ಮಿಸೈಲ್ಸ್ ಗಳನ್ನ ಹೊಡೆದಿದ್ ನೋಡಿದ್ರೆ 100-200 ಆ ತರ ಮಿಸೈಲ್ಸ್. ಬಟ್ ಈಗ ಅವ್ರು ಯೂಸ್ ಮಾಡ್ತಿರೋದು 10, 12, 13 ಆ ತರ ಮಿಸೈಲ್ಸ್. ಅಂದ್ರೆ ವೆರಿ ಟಾರ್ಗೆಟೆಡ್ ಹಿಟ್ಟಿಂಗ್ ಮಾಡ್ತಾ ಇದಾರೆ. ಸೊ ಈ ತರ ಟಾರ್ಗೆಟೆಡ್ ಹಿಟ್ಟಿಂಗ್ ಮಾಡ್ಬೇಕಾದ್ರೆ ಅವ್ರಿಗೆ ಚೈನಾ ಇಂದ GPS ಕೋಆರ್ಡಿನೇಟ್ಸ್ ಆಗ್ಲಿ, ಇಂಟೆಲಿಜೆನ್ಸ್ ಸಪೋರ್ಟ್ ಆಗ್ಲಿ, ರಷ್ಯಾ ಇಂದ GPS ಕೋಆರ್ಡಿನೇಟ್ಸ್ ಆಗ್ಲಿ, ಇಂಟೆಲಿಜೆನ್ಸ್ ಸಪೋರ್ಟ್ ಆಗ್ಲಿ, ಇವೆಲ್ಲ ಇಲ್ದೇನೆ ಅವ್ರು ಮಾಡಕ್ ಆಗ್ತಿರ್ಲಿಲ್ಲ. ಮತ್ತೆ ಹೌದು, ರಷ್ಯಾ ಇಂದ ಕೆಲವು ಎಕ್ವಿಪ್ಮೆಂಟ್ಸ್ ಹೋಗಿದೆ, ಚೈನಾ ಇಂದನೂ ಕೆಲವು ಎಕ್ವಿಪ್ಮೆಂಟ್ಸ್ ಹೋಗಿದೆ. ಶಾಡೋ ಫ್ಲೀಟ್ ಮೂಲಕ ಹೋಗಿರ್ಬೋದು, ರೋಡ್ ಮೂಲಕ ಹೋಗಿರ್ಬೋದು. ಅಫ್ಕೋರ್ಸ್ ದೇ ಹ್ಯಾವ್ ಗಿವನ್ ದಿ, ನಾನು ಹೇಳ್ತೀನಿ 100% ಸಪೋರ್ಟ್ ಕೊಡದೇ ಇದ್ರು ಒಂದು 20-30% ಈಗಾಗ್ಲೇ ಸಪೋರ್ಟ್ ಕೊಟ್ಟಿದ್ದಾರೆ, ಇಲ್ಲ ಅಂತ ನಾನು ಹೇಳಲ್ಲ. ಅಂದ್ರೆ ಅವರು ಎದುರು ಬದ್ರಿಗೆ ಬಂದು ನಿಂತ್ಕೊಂಡಿಲ್ಲ. ಯಾಕಂದ್ರೆ ಅದು ಎಲ್ಲಾರು ಒಂದ್ ದೊಡ್ಡ ಯುದ್ಧಕ್ಕೆ ತಿರುಗುತ್ತೆ, ಮತ್ತೆ ಇಂಟರ್ನ್ಯಾಷನಲಿ ಅದು ವಿಶ್ವ ಯುದ್ಧ ತರ ಕಾಣಕತ್ತೆ ಅಂತ ಯಾರು ಮುಂದೆ ಬಂದಿಲ್ಲ. ಬಟ್ ನನಗ ಈಗ ಸೆಕೆಂಡ್ ರೌಂಡ್ ಆಫ್ ಮಾತುಕತೆಗೆ ಈಗ ಅಮೆರಿಕಾದವರು ಮುಂದ್ ಬಂದಿದ್ದಾರೆ, ಇರಾನ್ ಅವರು ಮುಂದ್ ಬಂದಿದ್ದಾರೆ ಅಂದ್ರೆ ನೋಡಿ, ಈಗ ಎಲ್ಲಾರ್ಗು ಸುಸ್ತಾಗಿದೆ. ಯಾರಿಗೂ ಯುದ್ಧ ಮಾಡೋಷ್ಟು ಶಕ್ತಿ ಎಲ್ಲರಲ್ಲೂ ಕಳ್ಕೊಂಡಿದ್ದಾರೆ. ಜೊತೆಲಿ ಟ್ರಂಪ್ ಏನಾಗಿದೆ, ರೇಟಿಂಗ್ ಕಮ್ಮಿ ಆಗಿದೆ, ಮತ್ತೆ ಎಲೆಕ್ಷನ್ ಇದೆ ನವೆಂಬರ್ ಅಲ್ಲಿ. ಇದನ್ನೆಲ್ಲ ಅವ್ರ ಮಂದಟ್ಟಲ್ಲಿ ಇಟ್ಕೊಂಡು ಯಾವಾಗ ಆಚೆ ಬಂದ್ರೆ ಸಾಕಪ್ಪ ಅನ್ನೋ ಮಟ್ಟದ ನನಗನ್ಸುತ್ತೆ ಈ ಒಂದು ಮಾತುಕತೆ ಎಲ್ಲೋ ಬೇಗ ಮುಗಿಯುತ್ತೆ. ಈ ಒಂದು 2 ವಾರ ಅಂದ್ರೆ ಏಪ್ರಿಲ್ 22ರಲ್ಲಿ ನೋಡಿ, ಮೊದಲನೇ ಮಾತುಕತೆನೆ ಸಕ್ಸಸ್ ಆಗುತ್ತೆ ನಾವು ಯಾರು ಅನ್ಕೊಂಡಿರ್ಲಿಲ್ಲ. ಯಾಕಂದ್ರೆ ಇದು ಎಷ್ಟೋ ವರ್ಷಗಳಿಂದ ಕಾಲದಿಂದ ಕಷ್ಟ ಪ್ರಾಬ್ಲಮ್ ಆಗಿ ಸಮಸ್ಯೆ. ಸೊ ಒಂದೇ ಸಲ ಮಾತುಕತೆ ಆಗತ್ತೆ, ಸರಿ ಹೋಗುತ್ತೆ ಅನ್ನೋದು ಏನು
ಹೇಳ್ಕೊಳಕ್ ಆಗಲ್ಲ. ಸೊ ಇದು 2, 3, 4ನೇ ರೌಂಡ್ ಅಲ್ಲಿ ಏನೋ ಒಂದು ಎಕ್ಸಿಟ್ ಕಾಣ್ಬೋದು. ಅಂದ್ರೆ ಇರಾನ್ ಏನ್ ಹೇಳ್ಬೋದು ಅಂದ್ರೆ, ಆಯ್ತು ನಮ್ಮ ಯುರಾನಿಯಂ ನಾವು ಮಾಡೋದಂತೂ ನಿಲ್ಸಲ್ಲ, IAEAಗೆ ನಾವು ಓಪನ್ ಮಾಡ್ತೀವಿ, ಅವ್ರು ಯಾವಾಗ್ಲಾರು ಬಂದು ಅವರು ಇನ್ಸ್ಪೆಕ್ಷನ್ ಅವ್ರು ಮಾಡ್ಕೊಂಡು ಹೋಗ್ಲಿ, ಸ್ಟ್ರೈಟ್ ಆಫ್ ಹಾರ್ಮೋಸ್ ನಮ್ಮನ್ನ ಬಿಡಿ, ನಾವು ಟೋಲ್ ಟ್ಯಾಕ್ಸ್ ಕಲೆಕ್ಟ್ ಮಾಡ್ಲೇಬೇಕಾಗತ್ತೆ, ಯಾಕಂದ್ರೆ ನಮ್ಗೆ ಆಗಿರೋ ಹಾನಿ ಯಾರು ಬರ್ಸ್ಕೊತಾರೆ, ಇಲ್ಲ ನೀವು ಬರ್ಸ್ಕೊಡಿ ನಮ್ಗೆ ಹಾನಿನ, ನೀವು ಇಸ್ರೇಲ್ ಎಲ್ಲಾರು ಬರ್ಸ್ಕೊಂಡ್ರೆ ನಾವು ಏನೋ ನಾವು ಟೋಲ್ ಟ್ಯಾಕ್ಸ್ ಕಲೆಕ್ಟ್ ಮಾಡಲ್ಲ, ಇಲ್ಲ ಟೋಲ್ ಟ್ಯಾಕ್ಸ್ ಕಲೆಕ್ಟ್ ಮಾಡಕ್ ಬಿಡಿ, ಏನೋ ಒಂದು ಯಾವ್ದೋ ಒಂದು ಒಪ್ಪಂದದಲ್ಲಿ ಮಾಡ್ಕೊಂಡು ಇದನ್ನ ಬಗೆಹರಿಸ್ಕೊಂಡು ಸದ್ಯಕ್ಕೆ ವಿರಾಮ ಅಂತ ಹೇಳ್ಬೋದು ಅಷ್ಟೇ. ಇದು ಕದನ ವಿರಾಮ ಅಂತ ಹೇಳಕ್ ಆಗಲ್ಲ. ಒಂದ್ ಇಂಟರ್ಮಿಷನ್ ಕೊಟ್ಟಿ ಮತ್ತೆ ಈ ಎಲೆಕ್ಷನ್ ಅವು ಇವು ಎಲ್ಲ ಆದ್ಮೇಲೆ ಮತ್ತೆ ಬಂದ್ರು ಬರ್ಬೋದು ಅವರು, ಯುದ್ಧ ಮತ್ತೆ ಶುರು ಆಗ್ಬೋದು. ಆದ್ರೆ ಗಿರೀಶ್ ಲಿಂಗಣ್ಣ ಅವರೇ, ಇರಾನ್ ಮತ್ತು ಅಮೆರಿಕಕ್ಕೆ ನಿಜವಾಗ್ಲೂ ಇವತ್ತು ಕದನ ವಿರಾಮ, ಶಾಂತಿ ಮಾತುಕತೆ ಬೇಕಿದೆ. ಯಾಕೆಂದ್ರೆ ಇರಾನ್ ಬಹಳ ದೊಡ್ಡ ಹಾನಿ ಅನುಭವಿಸಿದೆ, ಅಮೆರಿಕಕ್ಕೆ ಅಂತಾರಾಷ್ಟ್ರೀಯ ಒತ್ತಡ ಮತ್ತು ಅದರ ಪ್ರತಿಷ್ಠೆನೆ ಕುಸಿದು ಹೋಗಿದೆ. ಆದ್ರೆ ಈ ನಿಜವಾದ ಯುದ್ಧ ಬೇಕಾಗಿರೋದು ನೆತಾನ್ಯಾಹುಗೆ. ಅಂದ್ರೆ ನೀವಾಗ್ಲೇ ಹೇಳಿದ್ರಲ್ಲ ಸಾಕಾಗೋಗಿದೆ ಅಂತ, ಬಹುಶಃ ನೆತಾನ್ಯಾಹುಗೆ ಯುದ್ಧ ಸಾಕಾಗಿರಲ್ಲ, ಆ ಮನುಷ್ಯನೇ ಒಂದ್ ರೀತಿ ಈಗಾಗ್ಲೇ ಅವ್ರ ಮೇಲೆ ಅನೇಕ ಇಶ್ಯೂಸ್ ಗಳಿದಾವೆ. ಅಂದ್ರೆ ಅವ್ರು ಅರೆಸ್ಟ್ ಆಗುವಂತ ಬಹಳ ಸಾಧ್ಯತೆಗಳಿದಾವೆ, ಕರಪ್ಷನ್ ಚಾರ್ಜಸ್ ಇದೆ. ಈಗ ಯುದ್ಧ ನಡೀತಾ ಇದ್ರೆ ಯಾರು ಲೀಡರ್ನ ಚೇಂಜ್ ಮಾಡಕ್ ಹೋಗಲ್ಲ. ಬಟ್ ಯುದ್ಧ ನಿಂತಿದ ತಕ್ಷಣ ಅವ್ರಿಗೊಂದು ಎಲೆಕ್ಷನ್ ಇದೆ ಅನ್ಸುತ್ತೆ. ಈಗ ಇಸ್ರೇಲ್ ಅಲ್ಲಿ ಒಂದು ಎಲೆಕ್ಷನ್ ಇದೆ, ಮತ್ತೆ ಆ ಮನುಷ್ಯ ಅರೆಸ್ಟ್ ಆಗೋ ಚಾನ್ಸಸ್ ಎಲ್ಲಾ ತರಾನು ಇದೆ, ಬಿಕಾಸ್ ಆಫ್ ವೇರಿಯಸ್ ಕರಪ್ಷನ್ಸ್ ಅದು ಇದು ಎಲ್ಲಾನು. ಸೊ ಈ ಯುದ್ಧ ಇರೋ ತನಕ ನೆತನ್ಯಾಹುದು ಬೆಳೆ ಬೆಳೆಯುತ್ತಾ ಇರುತ್ತೆ ಒಂದ್ ಇಸ್ರೇಲ್ ಅಲ್ಲಿ. ಯಾವಾಗ ಯುದ್ಧ ನಿಂತು ಎಲ್ಲ ಸರಿ ಹೋಯ್ತು ಅಂದ್ರೆ ಆ ಯಪ್ಪನ್ಗೆ ಇಂಡಿವಿಜುವಲಿ ಪ್ರಾಬ್ಲಮ್ ಜಾಸ್ತಿ ಇದೆ. ಸೊ ಅವ್ರಿಗೆ ಯುದ್ಧ ಬೇಕು. ಜೊತೆಲಿ ಅವ್ರಿಗೊಂಥರ ಅವರ್ಷನ್ 92 ಇಂದಾನೇ ಹೇಳ್ಕೊಂಡ್ ಬರ್ತಾ ಇದಾರೆ, ಇನ್ನೊಂದ್ 3 ತಿಂಗಳಲ್ಲಿ ನ್ಯೂಕ್ಲಿಯರ್ ಬಾಂಬ್ ಆಗುತ್ತೆ, ಇನ್ 3 ತಿಂಗಳಲ್ಲಿ ನ್ಯೂಕ್ಲಿಯರ್ ಬಾಂಬ್ ಮಾಡ್ಬಿಡ್ತಾರೆ ಯಾರು, ಇರಾನ್ ಅವರು ಅಂತ. ಅವ್ರಿಗೆ ಆಗ್ಲಿಂದ ಅವರು ಪಾರ್ಲಿಮೆಂಟ್ ಮೆಂಬರ್ ಆದಾಗಿಂದನೂ ಇದನ್ನ ಹೇಳ್ಕೊಂಡ್ ಬರ್ತಾನೆ ಇದ್ದಾರೆ. 92 ಅಲ್ಲಿ ಹೇಳಿದ್ರು, 2012 ಅಲ್ಲಿ ಹೇಳಿದ್ರು, 2015 ಅಲ್ಲಿ ಹೇಳಿದ್ರು, ಹೇಳ್ಕೊಂಡೇ ಬರ್ತಾ ಇದಾರೆ ಅವರು. ಇರಾನ್ ಹತ್ರ ಬಾಂಬ್ ರೆಡಿ ಆಗ್ಬಿಡುತ್ತೆ, ಬಾಂಬ್ ರೆಡಿ ಆಗ್ಬಿಡುತ್ತೆ ಅಂತ. ಅವ್ರಿಗೆ ಅದೊಂದೇ ಒಂದು ಗೋಲ್, ಇರಾನ್ ಹತ್ರ ನ್ಯೂಕ್ಲಿಯರ್ ವೆಪನ್ ರೆಡಿ ಆಗ್ಬಿಡುದು ಅನ್ನೋದೊಂದೇ ಅವ್ರ ಮನ್ಸಲ್ಲಿ. ಸೊ ಈ 2 ಕಾರಣಗಳಿಂದ ನೋಡಿದ್ರೆ ಈ ನೆತನ್ಯಾಹುಗೆ ಇದನ್ನ ನಡ್ಕೊಂಡು ಹೋಗ್ಲಿ, ಎಷ್ಟ್ ದಿವಸ ನಡೆಯುತ್ತೋ ನಡೀಲಿ ಅನ್ನೋ ಒಂದು ಉದ್ದೇಶ. ನೋಡೋಣ ಮುಂದಿನ ಬೆಳವಣಿಗೆ ಕಾದ್ ನೋಡೋಣ. ಗಿರೀಶ್ ಲಿಂಗಣ್ಣ ಅವರು ಇಷ್ಟೊತ್ತು ಈ ವಿಚಾರದ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ನಮ್ಮ ಜೊತೆ ಹಂಚ್ಕೊಂಡ್ರಿ. ಧನ್ಯವಾದ, ನಮಸ್ಕಾರ. ಥ್ಯಾಂಕ್ ಯು ಮೇಡಮ್.